ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಬನ್ನಿ ಮೊದಲಿಗೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ, ಅಂದರೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಮದುವೆ ಆಗದೆ ಇರೋದು, ವಿದ್ಯಾಭ್ಯಾಸದ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಹೀಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೋದು. ಕರೆ ಮಾಡಬೇಕಾದ್ರೆ ಇಷ್ಟೇ: ಹುಟ್ಟಿದ ಸ್ಥಳ, ಹುಟ್ಟಿದ ದಿನಾಂಕ, ಹಾಗೆಯೇ ಹುಟ್ಟಿದ ಸಮಯವನ್ನು ಹೇಳಬೇಕಾಗತ್ತೆ. ಮತ್ತೆ ನೀವು ನೇರವಾಗಿ ಗುರುಗಳ ಜೊತೆ ಮಾತಾಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ಈಗಾಗಲೇ ಗುರುಗಳ ಮಾರ್ಗದರ್ಶನದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿತು ಜೀವನವನ್ನು ರೂಪಿಸಿಕೊಳ್ಬೋದಾಗಿದೆ. ಆಗಸ್ಟ್ 10ನೇ ತಾರೀಕಿನ 114ನೇ ಬ್ಯಾಚ್ ಕೂಡ ಆರಂಭವಾಗುತ್ತೆ. ನೀವು ಕೂಡ ಈ ಒಂದು ಕ್ಲಾಸ್ಗೆ ರಿಜಿಸ್ಟರ್ ಕೂಡ ಮಾಡ್ಬೋದಾಗಿದೆ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಬೋದು. ಜೊತೆಗೆ ಜುಲೈ 18ನೇ ತಾರೀಕಿಗೆ ಫ್ರೀ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಕೂಡ ಇದೆ. ಇದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ಗುರುಗಳೇ, ಓಕೆ, ಒಂದು ಕಾಲ್ ಸಿದ್ಧವಾಗಿದೆ, ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಜ್ಯೋತಿಷವನ್ನು ಕಲಿತು ಈಗಾಗಲೇ ನಿಮ್ಮ ಮಾರ್ಗದರ್ಶನದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಹೌದು. ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಗಳೇ? ಖಂಡಿತ. ಇವಾಗ ಜ್ಯೋತಿಷ್ಯ ಅಂದಿದ ತಕ್ಷಣ ಜನಗಳಿಗೆ ತಾತ್ಸಾರ ಯಾಕೆ ಅಂತಂದರೆ, ಇಮಿಡಿಯೇಟ್ ರಿಸಲ್ಟ್ಸ್ ಬರೋಲ್ಲ. ಇಮಿಡಿಯೇಟ್ ರಿಸಲ್ಟ್ ಬರ್ತಕ್ಕಂಥ ವಿಚಾರಗಳನ್ನು ನಾವು ಹೇಳಿದ್ರೆ ಎಲ್ಲರಿಗೂ ಖುಷಿ. ಇವತ್ತೇ ಡ್ರಾ, ಇವತ್ತೇ ಬಹುಮಾನ ಅಂತಂದರೆ ಜ್ಯೋತಿಷ್ಯ ಫುಲ್ ಸಕ್ಸಸ್ ಆಗಿಬಿಡೋದು. ಈ ಸೃಷ್ಟಿ ಆಗೋಕ್ಕೆ ಬಹಳಷ್ಟು ಸಮಯ ತಗೊಂಡಿದೆ. ಸೂರ್ಯನಿಂದ ಸ್ಫೋಟ ಆಗಿರ್ತಕ್ಕಂಥ ಎಲ್ಲ ಗ್ರಹಗಳು ಭಾಳಷ್ಟು ಟೈಮ್ ತಗೊಂಡಿದೆ ಸೃಷ್ಟಿಯಾಗಕ್ಕೆ. ಇಲ್ಲೆಲ್ಲ ಭೂಮಿಲಿರ್ತಕ್ಕಂಥ ಸಂಪನ್ಮೂಲಗಳೆಲ್ಲ ಬರೋಕ್ಕೆ, ಮರಗಳು ಗಿಡಗಳು ಎಲ್ಲ ಬರೋಕ್ಕೆ ಸಾಕಷ್ಟು ಸಮಯ ತಗೊಂಡಿದೆ. ಸೊ ಎವಲ್ಯೂಷನ್ ಅನ್ನೋದೇ ಟೈಮ್ ಮೇಲೆ ನಿಂತಿದೆ. ಸೊ ನಮಗಿರ್ತಕ್ಕಂಥ ಒಂದು ಸಣ್ಣ ಸಮಯ, ಹುಟ್ಟಿದಾಗ್ಲಿಂದನೂ ಒಂದು 70-75 ವರ್ಷ ನಮ್ಮ ಮ್ಯಾಕ್ಸಿಮಮ್ ನಮ್ಮ ಲೈಫ್ ಅಂತ ಅಂದ್ಕೊಳ್ಳಿ. ಯಾರೇ 75 ಮೇಲೆ ಆಸಕ್ತಿ ಶೂನ್ಯನೇ, ಯಾವುದ್ರಲ್ಲಾರು ಬೇಕಾದ್ರೆ ತಗೊಳ್ಳಿ. 75 ಮೇಲೆ ಏನಾದರೂ ಯಾರಿಗಾರು ಆಸೆ ಇದೆ ಅಂತಂದರೆ ಅದು ಮೋಹ ಒಂದು ಉಳಿದಿರುತ್ತಷ್ಟೆ. ಬೇರೆ ಎಲ್ಲ ಆಸೆ ಆಕಾಂಕ್ಷೆಗಳು ಅವೆಲ್ಲ ಹೋಗಿ ಮೋಹ ಮಾತ್ರ ಉಳಿದಿರುತ್ತೆ. ಮೋಹ ಒಂದೇ ಸಾಯೋವರೆಗೂ ಕೆಟ್ಟದಾಗಿರ್ತಕ್ಕಂಥದ್ದು. 75 ವರ್ಷದಕ್ಕಿಂತ ಸ್ವಲ್ಪ ಹಿಂದೆ ಹೋದರೆ ಬದುಕು ಬಹಳ ಸುಂದರವಾಗಿರ್ತಕ್ಕಂಥ ಸಮಯ. ಅಂದಾಜು ಒಂದು 20 ವರ್ಷದ ಮೇಲೆ, ಒಂದು 60 ವರ್ಷದ ಒಳಗಡೆ ಮ್ಯಾಕ್ಸಿಮಮ್. ಇನ್ನೂ 50 ವರ್ಷದ ಒಳಗಡೆ ತಗೋಬೇಕು ನಾವು. ಸೊ ಈ 30 ವರ್ಷದಲ್ಲಿ, ಅಂದರೆ ಈ 30 ವರ್ಷ ಅಂದರೆ ಯೋಚನೆ ಮಾಡಿ, 10,800 ದಿವಸಗಳು ಎಲ್ಲವೂ ನಡೆದೋಗಿರುತ್ತೆ. ಕೇವಲ 10,800 ದಿನಗಳಲ್ಲಿ ಏನು 10,800 ಅಷ್ಟೇನಾ ಸರ್? ಅಷ್ಟೇ. ಸೊ 50 ವರ್ಷದೊಳಗಡೆ 20 ವರ್ಷದ ಮೇಲೆ ಅಲ್ಲಿ ಯೌವನ ಬಂದಿರುತ್ತೆ. ಜಗತ್ತನ್ನು ನೋಡ್ತೀವಿ, ಎಲ್ಲ ತಗೊಳ್ಬೇಕು ಅನ್ನೋ ಬಯಕೆಗಳು ಬರುತ್ತೆ. ಆಪೋಸಿಟಲ್ಲಿರ್ತಕ್ಕಂಥ ವ್ಯಕ್ತಿ ಮೇಲೆ ಆಸಕ್ತಿ ಬರುತ್ತೆ. ಮದುವೆ ಆಗಬೇಕು ಬರುತ್ತೆ. ಮದುವೆ ಆದ ನಂತರ ಅಲ್ಲಿ ನಾವು ಮನೆ ತೊಗೊಳ್ಬೇಕು, ಕಾರ್ ತೊಗೊಳ್ಬೇಕು, ಬೈಕ್ ತೊಗೊಳ್ಬೇಕು, ಎಲ್ಲವೂ ಬರುತ್ತೆ. ಒಳ್ಳೆ ಕೆಲಸದಲ್ಲಿರ್ತೀವಿ, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಬರುತ್ತೆ. ಕೋಟಿಗಟ್ಟಲೆ ಎಲ್ಲ ಆ ಟೈಮಲ್ಲಿ ಎಲ್ಲರೂ ಕಾಣಿಸ್ತಾರೆ. ಬಿಲ್ ಗೇಟ್ಸು ಕಾಣಿಸ್ತಾರೆ, ಜೆಫ್ ಬೆಜೋಸ್ ಕಾಣಿಸ್ತಾರೆ, ಎಲ್ಲರೂ ಕಾಣಿಸ್ತಾರೆ. ಆ 20 ದಾಟಿದ ತಕ್ಷಣ ನಮ್ಗೆ ಕಾಣಿಸೋದೇ ಅವ್ರು ಜಾಸ್ತಿ. 40 ದಾಟ್ತಾ ಒಂದು ಸ್ವಲ್ಪ ಆರೋಗ್ಯ ಕೆಟ್ಟದಾಗ ನಮಗೆ ಕಾಣಿಸೋದೆಲ್ಲ ಡಾಕ್ಟ್ರು. ಈ ಡಾಕ್ಟ್ರು ನಮ್ಮ ಯೌವನವನ್ನು ಉಳಿಸ್ಕೊಳ್ಳೋಕ್ಕೆ ಏನು ಹೇಳಿದ್ರು, ಈ ಡಾಕ್ಟ್ರು ಆರೋಗ್ಯಕ್ಕೆ ಏನು ಹೇಳಿದ್ರು, ಫ್ಯಾಟಿ ಲಿವರ್ ಆದರೆ ಏನು ಮಾಡಿದ್ರು, ಕೊಲೆಸ್ಟ್ರಾಲ್ ಆದರೆ ಏನು ಮಾಡಿದ್ರು,
ಬಿ ಪಿ ಆದರೆ ಏನು, ಶುಗರ್ ಆದರೆ ಏನು ಸ್ಟಾರ್ಟ್ ಆಗಿರುತ್ತೆ 40ಕ್ಕೆ. ಸೊ ಅವಾಗ ಅಲ್ಲಿ ಶಿಫ್ಟ್ ಆಯಿತು. 50 ಆದಮೇಲೆ ಒಂದು ಅರ್ಥ ಆಗಿರುತ್ತೆ, ಎಷ್ಟೊಂದು ನಂಗೆ ಬದಲಾಗೇ ಇಲ್ಲ, ಏನೇನು ಸಮಸ್ಯೆ ಇದೆ ಹಾಗೇ ಇದೆ, ಇನ್ನು ಸುಮ್ಮನೆ ಇದ್ಬಿಡೋಣ ಅಂಥೇಳಿ 50ರ ಮೇಲೆ ಸುಮ್ಮನಿರಕ್ಕೆ ಬರುತ್ತೆ. ಇನ್ನು ಕೆಲವ್ರಿಗೆ ಬೋನಸ್ ಇರುತ್ತೆ, 60 ಆದಮೇಲೆ ಸುಮ್ಮನಿರಕ್ಕೆ ಬರ್ತಾರೆ. ಇನ್ನು ಅತಿ ಹೆಚ್ಚು ಬೋನಸ್ 71 ಆದಮೇಲೆ ಇರುತ್ತೆ. ಈ 3 ಸ್ಟೇಜ್ ಇರುತ್ತೆ, ಸ್ವಲ್ಪ 100, 50, 25. ಆದರೆ ಜ್ಯೋತಿಷ್ಯ ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ಈ ಮುಖ್ಯವಾದ ಘಟ್ಟದಲ್ಲಿ ನಮ್ಮ ಮನಸ್ಸಿನ ಹಾರಾಟಕ್ಕೆ ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತೆ. ಜ್ಯೋತಿಷ್ಯ ಅಂದರೆ ಪರಿಹಾರ ಸಾಧ್ಯನೇ ಇಲ್ಲ. ಜಾತಕದಲ್ಲಿ ಪರಿಹಾರ ಇವ್ರಿಗೆ ಗ್ರಹಗಳು ಕೊಟ್ಟಾಗ, ಆ ಗ್ರಹಗಳಿಂದ ಪೂಜೆ ಮಾಡಿಸಿದಾಗ ಅಥವಾ ಮಂತ್ರಗಳು ಹೇಳಿದಾಗ, ರುದ್ರಾಕ್ಷಿ ಹಾಕ್ಕೊಂಡಾಗ, ಉಂಗುರಗಳು ಹಾಕ್ಕೊಂಡಾಗ ಸಪೋರ್ಟ್ ಮಾಡುತ್ತೆ ಹೊರತು ಯಾವುದಕ್ಕೂ ಅಲ್ಲ. ನೀವು ಯುದ್ಧಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಜಾತಕದಲ್ಲಿ ಯುದ್ಧ ಗೆಲ್ತೀರಾ ಅಂತ ಬರೆದಿಟ್ಟಿರುತ್ತೆ. ಕತ್ತಿ ಅಂತಕ್ಕಂಥದ್ದು ಒಂದು ಪರಿಹಾರ. ಆ ಕತ್ತಿಯಿಂದ ನೀವು ಇನ್ನೊಬ್ಬರನ್ನ ಸಂಹಾರ ಮಾಡಿ ಗೆಲ್ತೀರ. ನಿಮ್ಮ ಜಾತಕದಲ್ಲಿ ನಿಮಗೆ ಯುದ್ಧದಲ್ಲಿ ಸೋಲು ಸಾವು ಅಂತ ಬರೆದಿಟ್ಟಿದ್ರೆ, ನೀವು ಪರಿಹಾರಾರ್ಥವಾಗಿ ನೀವು ಖಡ್ಗ ತಗೊಂಡಿದ್ರು, ಪರಿಹಾರ ಅನ್ಕೊಳ್ಳೋದು, ಖಡ್ಗ ಅನ್ನೋದು ಪರಿಹಾರ ಅಂದ್ಕೊಳ್ಳೋಣ. ನೀವೇನು ಹೋರಾಡಿದ್ರು ಅದು ಇಟ್ಕೊಂಡು ಕೊನೆಗೆ ನಿಮಗೆ ಏಟು ಬೀಳೋದೆ, ಸೋಲೋದೆ, ಸಾಯೋದೆ. ಏನಿರುತ್ತೋ ಜಾತಕದಲ್ಲಿ ಅದನ್ನು ನೋಡ್ಕೊಳ್ಳೋದೇ ಜ್ಯೋತಿಷ್ಯ. ನಾನು ಜೀವನದಲ್ಲಿ ಇದೊಂದು ಯುದ್ಧ ಅನ್ನೋದು ಒಂದು ಪ್ರಾಕ್ಟಿಕಲಾಗಿ ಹೇಳಿದ್ದೀನಿ. ಥಿಯರಿಟಿಕಲಾಗಿ ಹೇಳು ಅಂದರೆ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಯುದ್ಧಗಳು. ಕೆಲವೊಂದು ಸತಿ ನಾನು ಗೆಲ್ತೀನಿ, ಕೆಲವೊಂದು ಸತಿ ನಾನು ಸೋಲ್ತೀನಿ, ಕೆಲವೊಂದು ಸತಿ ಬಹಳಷ್ಟು ವರ್ಷಗಳಿಗೆ ತಗೊಂಡು ಹಣಕಾಸು ವಿಚಾರದಲ್ಲೋ ಮಾನಸಿಕ ವಿಚಾರದಲ್ಲೋ ಸೋತಿರ್ತೀನಿ. ಅದೆಲ್ಲದಕ್ಕೂ ಇಷ್ಟೇ, ನನ್ನ ಜಾತಕದಲ್ಲಿ ಇರ್ದಿರೋದು ಇಷ್ಟೇ ಅಂತ ಬರೆದಿರ್ತಕ್ಕಂಥದ್ದನ್ನು ನೋಡ್ಕೊಳ್ಳೋದೇ ಜ್ಯೋತಿಷ್ಯ. ಇವತ್ತು ನಾನು ನಿಮಗೆ ಯಾವುದಾದ್ರು ಒಂದು ಚಿತ್ರ ತೋರಿಸ್ಬಿಡ್ಬೋದು, ಇದು ಮನೇಲಿ ಇಟ್ಕೊಳ್ಳಿ, ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡುತ್ತೆ. ನಿಮ್ಮ ಜಾತಕದಲ್ಲಿ ದುಡ್ಡು ಬರೋ ಯೋಗ ಇದ್ದರೆ ಅದು ಸಹಾಯಸ್ತ ಮಾಡುತ್ತೆ, ದಾರಿ ಮಾಡಿಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ, ದಾರಿ ಮಾಡಿಕೊಡುತ್ತೆ. ನೀರು ಹರಿತಾ ಇದ್ದಾಗ ಅದು ಮುಂದಕ್ಕೆ ಹರಿಲಿ ಅಂಥೇಳಿ ನಾವು ಪಾತಿ ಅಂತ ಮಾಡ್ತೀವಿ. ಅಂದರೆ ಮಣ್ಣೆಲ್ಲ ಸ್ವಲ್ಪ ಹಿಂಗೆ ತೆಗೆದು ದಾರಿ ಮಾಡಿಕೊಡ್ತೀವಿ. ಅದು ತೆಗೆಯೋದಿದೆಯಲ್ಲ ಅದೇ ಪರಿಹಾರ. ಅದು ತೆಗೆದಿಟ್ಕೊಂಡಿದ್ದೀವಿ, ನೀರೇ ಬರ್ತಾ ಇಲ್ಲ ಅಂದರೆ ಏನು ಮಾಡೋದು? ನಾವು ಹಾದಿ ಮಾಡ್ಕೊಟ್ಟಿದ್ದೀವಿ ನೀರು ಹರಿಯೋಕ್ಕೆ, ನೀರೇ ಬರ್ತಾ ಇಲ್ಲ ಅಂದರೆ ಏನು ಮಾಡೋದು? ಈ ನೀರು ಬರುತ್ತೋ ಇಲ್ವೋ ಅನ್ನೋದು ಜಾತಕದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಎಲ್ಲ ವಿಚಾರದಲ್ಲೂ, ಎಜುಕೇಷನ್ ಇರಲಿ, ಜಾಬ್ ಇರಲಿ, ಬಿಸ್ನೆಸ್ ಇರಲಿ, ಫಿನಾನ್ಸ್ ಇರಲಿ. ಇದನ್ನು ಇಲ್ಲಿ ಕಾಲ್ ಮಾಡಿ ಕೇಳಿದ್ರೆ ನಾನು ಒಂದು ಲೆವೆಲಲ್ಲಿ ಹೇಳ್ತೀನಿ, ನೀರು ಹರಿತಾ ಇದೆಯೋ ಇಲ್ವೋ, ಬ್ಲಾಕ್ ಆಗಿದೆಯಾ, ಏನು ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಜನಕ್ಕೆ ಕೇಳೋ ವೀಕ್ಷಕರಿದಾರಲ್ಲ, ಇಲ್ಲಿ ಕೂತಿರ್ತಾರಲ್ಲ, ಕಾಲ್ ಮಾಡೋಕ್ಕೆ ಇಂಪಾರ್ಟೆಂಟ್ ಅಂತ ತಗೊಂಡಿರ್ತಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ಜ್ಯೋತಿಷ್ಯದ ಮೇಲೆ ನಿಮಗೆ ಆಸಕ್ತಿ ಬಂತು ಅಂತಂದರೆ, ಜ್ಯೋತಿಷ್ಯ ಯಾರೋ ಹೇಳ್ತಾಯಿದ್ರೆ ನಾವು ಕೇಳ್ತೀವಿ ಅಂತಂದರೆ ಒಂದು ತಿಳ್ಕೊಳ್ಳಿ, ಜೀವನದಲ್ಲಿ ಲಕ್ಷಾಂತರ ರೂಪಾಯಿ ನಾವು ಗಳಿಸ್ತೀವಿ, ಕಳಿತೀವಿ. ಲಕ್ಷಾಂತರ ರೂಪಾಯಿ 7,999 ಆ ಗಳಿಸೋದ್ರಲ್ಲಿ ಕಳೆಯೋದ್ರಲ್ಲಿ ಯಾವ ಒಂದು ಫ್ರ್ಯಾಕ್ಷನು ಇಲ್ಲ. ಒಂದು ಸಣ್ಣ ಡಾಟ್ ಅದು. ಆ ಸಣ್ಣ ಡಾಟಿಂದ ನಿಮಗೆ ದೊಡ್ಡ ಪಿಕ್ಚರು ಖಂಡಿತ ಕಾಣುತ್ತೆ. ಜೀವನ ಹೇಗೆ ನಾವು ಸುಗಮವಾಗಿ ಹೋಗಬೇಕು ಅನ್ನೋ ದಾರಿ ನಮಗೆ ಕಾಣಿಸುತ್ತೆ. ಏನಿದೆಯೋ ಅದು ಹಾಗೇ ಆಗುತ್ತೆ ಅಂತ ಅಲ್ಲಿ ನಾವು ನೋಡಿ ಓಡಿದಾಗ ಭಗವದ್ಗೀತೆಯ ಒಂದು ಮಿರರೇ ಜ್ಯೋತಿಷ್ಯ. ಭಗವದ್ಗೀತೆ ಅದು ನಮಗೆ ತಿಳಿಸಿ ಹೇಳ್ತಾ ಇರುತ್ತೆ, ಜೀವನ ಹಿಂಗೆ 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 ಕರ್ಮ ಇರುತ್ತೆ, ಹಂಗೆ ಇರುತ್ತೆ, ತಿಳಿಸಿ ಹೇಳ್ತಾ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ನಮಗೆ ತಲೆ ಇಟ್ಕೋಬೇಕು. ಆದರೆ ಜ್ಯೋತಿಷ್ಯ ಹಾಗಲ್ಲ. ಭಗವದ್ಗೀತೆಯ ಒಂದು ಕನ್ನಡಿ, ಭಗವದ್ಗೀತೆಯ ಕನ್ನಡಿ ಇಂಡಿವಿಜುವಲ್ ಜ್ಯೋತಿಷ್ಯ, ಎಲ್ಲ ಜ್ಯೋತಿಷ್ಯನೂ ಅಲ್ಲ. ಆ ಇಂಡಿವಿಜುವಲ್ ಜ್ಯೋತಿಷ್ಯದಲ್ಲಿ ಆ ಮಿರರ್ ಇದೆಯಲ್ಲ, ನಿಮ್ಮ ಮಿರರ್ ಹೇಳುತ್ತೆ ನಿಂದು ಇಷ್ಟೇ ಇರೋದು, ನೀನು ಇಷ್ಟಕ್ಕೆ ಮಾತ್ರ ಹೋರಾಡ್ಬೋದು, ನಿಂದು ಇಷ್ಟೇ ಇರೋದು, ನಿನ್ನ ಮದುವೆ ಲೈಫ್ ಚೆನ್ನಾಗಿಲ್ಲ, ನಿನ್ನ ಮದುವೆ ಲೈಫ್ ಚೆನ್ನಾಗಿದೆ, ಆದರೆ ಹಣಕಾಸಲ್ಲಿ ಸಮಸ್ಯೆ ಇದೆ, ಯಾರೋ ಒಬ್ರು ಬಂದು ನಿಮ್ಗೆ ಮೋಸ ಮಾಡ್ತಾರೆ, ಕೋರ್ಟ್ ಕೇಸ್ಗೆ ಹೋಗಬೇಕಾಗತ್ತೆ, ಎಲ್ಲ ಬರೆದಿಟ್ಟಿರುತ್ತೆ. ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ? ಕಷ್ಟ ಎಲ್ಲ ಬರುತ್ತೆ, ಸುಮ್ಮನಿರು ಅಂತ. ಇದೂ ಅದೇನೆ. ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ. ತಗೋಣ. ಹಲೋ
ಹಲೋ, ಕೇಳಿಸಿದ್ಯಮ್ಮ? ಹಲೋ, ಹಲೋ. ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಇದು ಚಿಕ್ಕಮಂಗ್ಳೂರಿಂದ. ನಿಮ್ಮ ಹೆಸರು? ಶ್ವೇತಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮಗನ ಹೆಸರು, ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ, ಹಾಗೇನೆ ಹುಟ್ಟಿದ ಸಮಯ ಹೇಳಬೇಕಾಗತ್ತೆ. 15/5. 15/5/2011. 2011. ಹುಟ್ಟಿದ ಸಮಯ? ಸಮಯ 11:15 ಮ್ಯಾಮ್. 11:15 ಬೆಳಿಗ್ಗೆ? ಅಲ್ಲ, ರಾತ್ರಿ. PM. ಹುಟ್ಟಿದ ಸ್ಥಳ? ಚಿಕ್ಕಮಂಗ್ಳೂರು ಮ್ಯಾಮ್. ಏನು ಸಮಸ್ಯೆ ಇದೆ ಕೇಳಬಹುದು, ಗುರುಗಳಿದ್ದಾರೆ, ಮಾತಾಡಬಹುದು. ನಮಸ್ತೆ ಗುರುಜಿ. ಹೇಳಿ. ಒಂದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. SLC ಓದ್ತಾ ಇದ್ದಾನೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಂಗೆ. ಇನ್ನೊಂದ್ಸತಿ ಡೇಟ್ ಆಫ್ ಬರ್ತ್ ಹೇಳಿ. 15/5/2011. 11. ಓಕೆ, ಸರಿ. ಈಗ 10ನೇ ಕ್ಲಾಸಾ 9ನೇ ಕ್ಲಾಸಾ? 10 ಗುರುಜಿ. ಸದ್ಯಕ್ಕೆ ಇವಾಗ 2029ಕ್ಕೆ ರಾಹು ಮುಗಿದೋಗುತ್ತೆ. ಹುಟ್ಟದಾಗಿಂದನೂ ರಾಹು ದೇಶ ನಡೀತಾ ಇದೆ. ಜ್ಯೋತಿಷ್ಯ ಕಲೀರಿ, ತಾಯಂದ್ರೆ ಕಲಿಬೇಕು ಮೊದಲು. ಫಸ್ಟು ನನಗೆ ಅನ್ಸಿರೋಂಗೆ ತಾಯಂದ್ರಿಗೆ ಬುದ್ಧಿ ಇರಲ್ಲ, ನೋಡಿರ್ತೀನಿ. ಮಕ್ಕಳು ಭವಿಷ್ಯ ಮಾತ್ರ ನೋಡಬೇಕು. ಕಿತ್ತೋಗಿರೋ ಜ್ಯೋತಿಷ್ಯರ ಹತ್ರ ಹೋಗ್ತೀರಾ, ಕಿತ್ತೋಗಿರೋ ಯಾರೋ ಅಲ್ಲಿ ಪುರೋಹಿತರು ಕೂತಿರ್ತಾರಲ್ಲಿ, ಅಲ್ಲಿ ಅವ್ನಿಗೇನೂ ಗೊತ್ತಿರಲ್ಲ. ಅಲ್ಲಿ ಹೋಗಿ ಪೂಜೆ ಗೀಡೆ ಮಾಡಿಸ್ಬಿಡಿ ಸರೋಗುತ್ತೆ, ಮತ್ತು ಸುಳ್ಳು ಹೇಳ್ತಾರೆ ನಿಮಗೆ. ಆ ದೋಷ ಇದೆ, ಈ ದೋಷ ಇದೆ, ಹಾಗೆ ಹೀಗೆ ಅಂತ. ಮದುವೆಲಂತೂ ಕಾಯ್ಕೊಂಡು ಕೂತಿರ್ತಾರೆ ಈ ಪುರೋಹಿತರು, ಜ್ಯೋತಿಷರು ಸುಳ್ಳು ಹೇಳೋಕ್ಕೆ. ಅಷ್ಟೆಲ್ಲ ಇದ್ದರೂ ಕೂಡ ಕೋರ್ಟಲ್ಲಿ ಅಷ್ಟು ಡಿವೋರ್ಸ್ ಕೇಸ್ಗಳಿದಾವಲ್ಲ, ಅಲ್ಲಿ ಯಾರು ನಾನು ಪೂಜೆ ಮಾಡಿ ಸರಿ ಮಾಡಿಸ್ತೀನಿ ಅನ್ನೋರು ಅಲ್ಲಿ ಕ್ಯೂ ನಿಂತ್ಕೊಂಡು ಸರಿ ಮಾಡಿಸಿ ನೋಡೋಣ, ತಾಕತ್ತಿದ್ರೆ. ಯಾರಿಗೂ ತಾಕತ್ತಿಲ್ಲ, ಅವೆಲ್ಲ ಆಗಲ್ಲ. ಹಣೆ ಬರಹನ ಏನಿದೆಯೋ ಅದನ್ನು ಹೇಳಬೇಕು. ರಾಹು ಮುಗಿದ ಮೇಲೆ ಗುರು ಬರ್ತಕ್ಕಂಥದ್ದು 5ನೇ ಮನೆ ಇತ್ತು ಅಂತಂದರೆ ಇವರಿಗೆ ಸ್ವಲ್ಪ ಸೋಂಬೇರಿತನ ಸ್ವಲ್ಪ ಹೆಚ್ಚು. 3-12 ವಿದ್ಯಾಭ್ಯಾಸದಲ್ಲಿ ಕಮ್ಮಿ ಮಾಡುತ್ತೆ. 3-12 ಕಾಂಬಿನೇಷನ್ನು ಗುರುನಲ್ಲಿ ಕಮ್ಮಿ ಮಾಡುತ್ತೆ. ಇವರಿಗೆ ಸ್ವಲ್ಪ ಪ್ರೆಷರಾಗಿ ಓದ್ತಕ್ಕಂಥದ್ದನ್ನು ಮಾಡೋದು ಕಷ್ಟ. ಸುಲಭವಾಗಿ ಫನ್ನಿಂದ ಓದಬೇಕು ಅಂತ ಹೇಳ್ತೀವಿ. ಸೈನ್ಸ್ ಕೊಡಿಸಿದ್ರೆ ಆರ್ಕಿಟೆಕ್ಟು ಮಾಡೋದು ಉತ್ತಮವಾಗಿದೆ. ಆರ್ಕಿಟೆಕ್ಟ್ ಆಗಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಸ್ವಲ್ಪ ಕಷ್ಟದಿಂದ ಮಾಡ್ತಾರೆ. ಯಾಕೆಂದರೆ ಗುರು ಇರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. 3ನೇ ಮನೆ ಇರ್ತಕ್ಕಂಥದ್ದು ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕು. ಸೊ ಇಲ್ಲಿ ಕಾಂಬಿನೇಷನಲ್ಲಿ ಇವಾಗ ಸದ್ಯಕ್ಕೆ 3-5-10 ಕಾಂಬಿನೇಷನಲ್ಲಿ ಸ್ವಲ್ಪ ಮೊಸರನ್ನು ದಾನ ಮಾಡಿ ಸೋಂಬೇರಿತನದಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಬರುತ್ತೆ. ಓಕೆ, ಮುಂದಿನ ಕರೆಗೆ ಹೋಗೋಣ. ಸ್ವಲ್ಪ ಸ್ಲೋ ಸ್ಟಡೀಸ್, ಸ್ವಲ್ಪ ಸಮಾಧಾನವಾಗಿ ತೊಗೊಂಡೋಗಿ. ಸೈನ್ಸ್ ಬದಲು ನನ್ನ ಸಜೆಷನ್ನು ಈ ಅನಿಮೇಷನ್ನು, ಆರ್ಟ್ಸು, ಕ್ರಿಯೇಟಿವ್ ಬರ್ತಕ್ಕಂಥದ್ದು, ಡಿಸೈನ್ಸ್ ಬರುತ್ತಲ್ಲ, ಆ ಲೈನ್ ಇವ್ರಿಗೆ ಸೂಕ್ತ ಆಗುತ್ತೆ. ಇನ್ನು ಗುರುಗಳೇ ಕಾರ್ಯಕ್ರಮವನ್ನು ಮುಗಿಸುವ ಹಂತಕ್ಕೆ ಬಂದಿದೆ. ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದಷ್ಟು ಜನ ಕರೆ ಮಾಡಿ ಜ್ಯೋತಿಷ್ಯದ ಬಗ್ಗೆ ಕೇಳ್ತಾರೆ. ಅವ್ರಿಗೆ ನೀವೇನು ಹೇಳ್ತೀರಾ ಗುರುಗಳೇ? ಅಂದರೆ ಮಕ್ಕಳ ಬಗ್ಗೆ ಕೇಳ್ತಾರೆ ಅಥವಾ ಅವರ ಹಸ್ಬೆಂಡ್ ಬಗ್ಗೆ ಕೇಳ್ತಾರೆ. ಹೀಗೆ ಒಂದಷ್ಟು ಗೊಂದಲಗಳು ಅವ್ರ ಮನೆಗಳಲ್ಲೇ ಇರುತ್ತೆ. ಬಟ್ ಆದರೆ ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಮುಂದೆ ಬರೋದಿಲ್ಲ. ಜಾತಕವನ್ನು ನೋಡಿದಾಗ ಎಷ್ಟು ಮಟ್ಟಿಗೆ ನಾವು ಹಿಂದೆ ಬಿದ್ದು ಪ್ರೆಷರ್ ಹಾಕಬೇಕು, ನಾವು ಮಾನಸಿಕವಾಗಿ ಅಥವಾ ನಮ್ಮ ಮನಸ್ಸಿಗೆ ಬೇಸರ ತರ್ತಕ್ಕಂಥದ್ದು ಇರಬಾರ್ದು ಅಂತ ಹೇಳಿ ಬರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಜ್ಯೋತಿಷ್ಯದಲ್ಲಿ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ನ ಇಂಡಿವಿಜುವಲಾಗಿ ಕಲಿತ್ರೆ ಮಾತ್ರ ತಿಳುವಳಿಕೆ ಆಗುತ್ತೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಜ್ಯೋತಿಷ್ಯದಲ್ಲಿರ್ತಕ್ಕಂಥ ಗ್ರಹ ಸೀಕ್ರೆಟ್ಸ್ನ ಪಕ್ಕಕ್ಕಿಟ್ಟು ಸುಮ್ಮನೆ ವ್ಯಾವಹಾರಿಕವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾಯಿದ್ದಾರೆ. ಒಬ್ಬರಿಗೆ ಮದುವೆ ವಿಚಾರದಲ್ಲಿ 2 ವರ್ಷ ಆಯಿತು 3 ವರ್ಷ ಆಯಿತು ಅಂತ ಹೇಳಿ ಯಾರೋ ಕರೆದು ಏನೋ ಒಂದು ಆ ವಿವಾಹ ಈ ವಿವಾಹ ಕುಂಭವಿವಾಹ ಎಲ್ಲ ಮಾಡಿಸ್ತಾರೆ. ಅದು ಆಗದೇ ಇದ್ದಾಗ ಯಾಕೆ ಅನ್ನೋ ಪ್ರಶ್ನೆ ನಾನು ನಿಮಗೆ ಹಾಕ್ತೀನಿ. ಹಾಗಿದ್ರೆ ಜ್ಯೋತಿಷ್ಯದಲ್ಲಿ ನಿಮಗೆ ಅದನ್ನು ತೋರಿಸಿರಲ್ವ? ವಿವಾಹ ವಿಳಂಬ, ದಶ ಬಂದಾಗತ್ತೆ, ಕಾಲ ಬಂದಾಗತ್ತೆ ಅಂತ. ಹಾಗಿದ್ರೆ ಎಲ್ಲ ಜ್ಯೋತಿಷ್ಯರಿಗೂ ಒಂದು ಸವಾಲು ಇತ್ತು ಮುಂಚೆ, ಇವಾಗ ಏನು ಬೇಕಾಗಿಲ್ಲ. ವಿಜಯ ಮಲ್ಯಗೆ ಸಮಸ್ಯೆ ಆದಾಗ ಜ್ಯೋತಿಷಿಗಳು ಪೂಜೆ ಮಾಡ್ತಕ್ಕಂಥವ್ರು, ಈ ಮಂಗಳೂರು ಕಡೆ ಇರ್ತಕ್ಕಂಥವ್ರು,
ಅವ್ರು ಯಾಕೆ ಅವ್ರ ಪಾಪ ಹೆಲ್ಪ್ ಸಹಾಯ ಮಾಡಿಲ್ಲ? ನೀವೆಲ್ಲ ದೇವ್ರ ಪಕ್ಕದಲ್ಲೇ ಇರೋರು, ನೀವು ದೇವರ ಸನ್ನಿಧಿಲೇ ಇರ್ತಕ್ಕಂಥವ್ರು. ಒಂದು ತಿಳ್ಕೊಳ್ಳಿ, ಯಾವ ಪುರೋಹಿತರಾಗಲಿ, ಯಾವ ಒಂದು ಜ್ಯೋತಿಷಿ ಆಗಲಿ, ಮೊದಲು ನಿಮ್ಮ ಬಾಯಲ್ಲಿ ಏನು ಬರಬೇಕು ಗೊತ್ತಾ? ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ಹಣೆ ಬರಹನ ಹೇಗಿದೆ ಅಂತ ನೋಡ್ತಕ್ಕಂಥ ವಿಧಿವಿಧಾನಗಳನ್ನು ನಮ್ಮ ಋಷಿಮುನಿಗಳು ಅನೇಕ ಜನರಿಗೆ ಹಾದಿ ಮಾಡಿಕೊಟ್ಟಿದ್ದಾರೆ. ಅದು ನೋಡ್ತಕ್ಕಂಥ ವಿಧಾನವನ್ನು ಜ್ಯೋತಿಷ್ಯ ಅಂತಾರೆ ಹೊರತು ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ. ಇವತ್ತು ಮಾರ್ಕೆಟ್ ಪೂರ್ತಿ ಎಲ್ಲೆಡಕ್ಕೆ ಹಾಕ್ಕೊಂಡು ಕ್ಯಾಕರಿಸಿ ಮುಖಕ್ಕೆ ಜ್ಯೋತಿಷಿಗಳಿಗೆ ಉಗಿತಾ ಇರ್ತಕ್ಕಂಥದ್ದು ಜನರು ಕಾರಣ. ನಾವೆಲ್ಲರೂ ಕೂಡ, ನನ್ನನ್ನು ಸೇರಿಸಿ ನಿಮ್ಮ ಜೊತೆ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಾವೆಲ್ಲ ಜ್ಯೋತಿಷ್ಯ ಅಂದರೆ ಪರಿಹಾರ ಅಂತ ಹೇಳಿ ಲಬ ಲಬ ಲಬೋ ಅಂತ ಬಾಯಿ ಬಿಡ್ಕೊತಾ ಇದ್ದೀವಲ್ಲ, ಅದೇ ಮುಖ್ಯ ಕಾರಣ. ಯಾವ ಜ್ಯೋತಿಷ್ಯನು ಒಬ್ಬ ಬಡವನು ತಗೊಂಬಂದು ಅವನ್ನ ಶ್ರೀಮಂತ ಮಾಡಿ, ಪೂಜೆ ಗೀಜೆ ಎಲ್ಲ ಮಾಡಿ ಅವನು ಶ್ರೀಮಂತ ಮಾಡಿ, ನೋಡು ನನ್ನ ಶಕ್ತಿಯಿಂದ ಅವನಿಗೆ ಒಂದು ಇವತ್ತಿನ ದಿವಸ ಅವನು ಬೀದಿಲಿ ಕೂತಿದ್ದ, ಅವನ್ನ ಕರೆಸಿ ಅವನಿಗೆಲ್ಲ ಬೇಕಾಗಿರ್ತಕ್ಕಂಥದ್ದೆಲ್ಲ ಮಾರ್ಗದರ್ಶನ ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಒಂದು ಕೆಲವು ವರ್ಷಗಳಲ್ಲಿ ಅವನು ಕಾರಲ್ಲಿ ಓಡಾಡ್ತಾ ಇದ್ದಂಗೆ ಮಾಡಿದ್ದೀನಿ ನನ್ನ ಶಕ್ತಿಯಿಂದ. ಯಾವನಾರು ಒಬ್ಬ ಎದಳ್ಳಿ ನೋಡೋಣ. ಯಾವುದೇ ಒಬ್ಬ ಕಾವಿ ಸ್ವಾಮಿಗಳು, ಮಠದಲ್ಲಿರ್ತಕ್ಕಂಥ ಸ್ವಾಮಿಗಳು, ಓಕೆ, ನಿಮ್ಮ ದಿವ್ಯ ಶಕ್ತಿಯಿಂದ, ನಿಮಗೇನೋ ಶಕ್ತಿ ಗಿಕ್ತಿ ಎಲ್ಲ ಇರುತ್ತಲ್ಲ, ಯಾವ ಶಕ್ತಿನೂ ಇರಲ್ಲ. ಒಂದು ಪಿನ್ ಚುಚ್ಚಿದ ಅಂದರೆ ನೀವು ಅಯ್ಯೋ ಅಮ್ಮ ಅಂತಲೇ ಹೇಳೋದು. ಪಿನ್ ಚುಚ್ಚಿದ್ರು, ನೀವೇನು ಧ್ಯಾನ ಮಾಡಿ ಎಲ್ಲ ಕಾವಿ ಬಟ್ಟೆ ಹಾಕಿದ ತಕ್ಷಣ ಏನಿಲ್ಲ. ಮನಸ್ಸುಗಳು ಶುದ್ಧಿ ಇರಲ್ಲ ಅಷ್ಟೇ, ಬಟ್ಟೆಗಳು ಶುದ್ಧಿಯಾಗಿ ಕಾಣಿಸ್ತವೆ ಅಷ್ಟೇ ಮೇಲ್ಗಡೆ, ಮನಸ್ಸುಗಳು ಶುದ್ಧಿ ಇಲ್ಲ. ಮಾರ್ಗದರ್ಶನ ಮಾಡಬೇಕು ಅಂತಂದರೆ ಎಷ್ಟೋ, ಯಾಕೆ ಅಂದರೆ ಇತ್ತೀಚೆಗೆ ಈ ಮಠದ ಸ್ವಾಮಿಗಳು ಜ್ಯೋತಿಷ ಹೇಳೋಕ್ಕೆ ಶುರು ಮಾಡಿಬಿಟ್ಟವ್ರೆ. ಅದರಲ್ಲೂ ಏನೋ ಬರುತ್ತೆ, ಒಬ್ರಿಗೆ ಇದು ಹಿಂಸೆ ಮಾಡ್ಬೋದು ಅಂತ ಬರ್ತಕ್ಕಂಥದ್ದು, ಅಥವಾ ಅದರಿಂದ ಏನೋ ಆದಾಯ ಬರ್ತಕ್ಕಂಥದ್ದು ಅಂತ. ಆದಾಯ ಬರಲಿ, ಆದಾಯ ಬರೋ ಒಂದು ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಸತ್ಯವನ್ನೇ ಹೇಳಬೇಕು. ನ್ಯಾಯಾಲಯದಲ್ಲಿ ಹೇಳ್ತಾರಲ್ಲ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಜ್ಯೋತಿಷಿಗಳು ಫಸ್ಟು ಪ್ರಮಾಣ ಮಾಡ್ಕೊಂಡು ಹೇಳಬೇಕು, ನಾನು ಹೇಳ್ತೀನಿ ಇವನ ಜೀವನ ಇಷ್ಟೇ. ಎಷ್ಟೋ ಜನ ಬರ್ತಾರೆ, ಕನ್ಸಲ್ಟೇಷನ್ ತೊಗೊಳ್ತಾರೆ, ವಿವಾಹ ಚೆನ್ನಾಗಿರಲ್ಲ, ಹೇಳ್ತೀನಿ ಅಷ್ಟೇ, ಈ ಜಾತಕದಲ್ಲಿ ಇಲ್ಲ. ನೀವು ತೊಗೊಳ್ಬೇಕಾದ್ರೆ ಅವಾಗ ಏನು ಮಾಡಬೇಕು? ಹುಡುಗಿ ಹತ್ರ ಚೆನ್ನಾಗಿ ಮಾತಾಡಿಸಿ, ನನ್ನ ಜಾತಕದಲ್ಲಿ ವಿವಾಹ ಬಿಡ್ತಕ್ಕಂಥ ಒಂದು ಏನೋ ಒಂದು ಕಾಂಬಿನೇಷನ್ ಇದೆ, ಏನೋ ನೆಗೆಟಿವ್ ಇದೆ, ಇದನ್ನು ಬಿಟ್ಟು ನಾವುಗಳು ಚೆನ್ನಾಗಿರೋಕ್ಕೆ ಪ್ರಯತ್ನ ಪಡೋಣ, ನೀನು ಅದಕ್ಕೆ ಸಾಥ್ ಕೊಡ್ತೀಯಾ? ಅದನ್ನು ಇದ್ರ ಮುಖಾಂತರ ಬರ್ತದೆ. ಯಾಕಂದರೆ ಜಾತಕ ನಮ್ಮ ಮನಸ್ಥಿತಿನ ತಿಳಿಸುತ್ತೆ, ಆದರೆ ಆ ಮನಸ್ಥಿತಿನ ಸ್ವಲ್ಪ ಕಂಟ್ರೋಲ್ ಮಾಡಿ ಪರಿಸ್ಥಿತಿನ ಸರಿ ದಾರಿ ತೊಗೊಂಬರೋಕ್ಕೆ ಸೈಕಲಾಜಿಕಲ್ ಸಬ್ಜೆಕ್ಟೇ ಅಸ್ಟ್ರಾಲಜಿ. ಸುಮ್ಮನೆ ಲಕ್ಷ್ಮೀ ಪೂಜೆ ಮಾಡಿ, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ ಅನ್ನೋದು ವಿಧಿವಿಧಾನಗಳು ಅಷ್ಟೇ. ನಮಗೆ ಶ್ರದ್ಧೆ ಬರಲಿ ಅಂತ, ಅದರಿಂದ ನಮಗೆ ಕೋಟಿ ಬರುತ್ತೆ ಅನ್ನೋದು ಸುಳ್ಳು. 24 ಗಂಟೆ ಲಕ್ಷ್ಮಿ ಹತ್ರ ಕುತ್ಕೊಂಡಿರೋನೇ ಅಲ್ಲಿ ಭಕ್ತಾದಿಗಳು ಬಂದು ನನಗೆ ದುಡ್ಡು ಹಾಕಿದ್ರ ಅಂತ ನೋಡ್ತಾನೆ. ಲಕ್ಷ್ಮಿ ಲೆಫ್ಟಲ್ಲೇ ಇರ್ತಾನೆ, ಅಟ್ಟೆ ಮೇಡಿಂಗ್ ಕುತ್ಕೊಂಡು ಧ್ಯಾನ ಮಾಡ್ತಾ ಇರಬೇಕು, ಬಂದು ಪಡ 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 ಬೀಳ್ತಾ ಇರಬೇಕು. ಅವೆಲ್ಲ ಇಲ್ಲ. ಬರೋರಿಗೆ ಅವನು ಮಂಗಳಾರತಿ ಎತ್ತಿ ಕೊಟ್ಟಾದ ಮೇಲೆ, ಓ ಅವ್ನು ಸರ್ವಿಸ್ಗೆ ತಗೊಳಪ್ಪ 10 ರೂಪಾಯಿ, ಸರ್ವಿಸ್ಗೆ 10 ರೂಪಾಯಿ ಕೊಟ್ಟಿರೋದು. ಅವನು ಚೆನ್ನಾಗಿರಲಿ ಅಂತ 10 ರೂಪಾಯಿ ಕೊಡ್ತಾ ಇಲ್ಲ. ಅವ್ನು ನಮಗೆ ಹೂವು ಕೊಟ್ಟ, ಅವನು ಕುಂಕುಮ ಕೊಟ್ಟ, ಸರ್ವಿಸ್ ಚಾರ್ಜಸ್ ನಾವು ಕೊಟ್ಟಿರೋದಲ್ಲಿ ಯಾರಿಗೆ? ಅಲ್ಲಿರ್ತಕ್ಕಂಥ ಕರ್ತೃಗೆ. ಅದನ್ನು ತಿಳ್ಕೊಂಡ್ರೆ ಜ್ಯೋತಿಷ್ಯ ಅಂದರೆ ಇಂಡಿವಿಜುವಲ್ ಕರ್ಮ ಬುಕ್. ಜ್ಯೋತಿಷ್ಯ ಇಸ್ ನೋನ್ ಆಸ್ ಇಂಡಿವಿಜುವಲ್ ಕರ್ಮ ಬುಕ್. ಒಳ್ಳೆಯದಾಗಲಿ, ಫ್ರೀ ಕ್ಲಾಸ್ ಸೇರ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಮ್ಮ ಜೀವನದಲ್ಲಿ ಕೆಟ್ಟದ್ದು ಒಳ್ಳೆಯದು ಯಾವ ಸಮಯದಲ್ಲಿ ಬರುತ್ತೆ ಅಂತ ತಿಳ್ಕೊಬೋದು. ಆ ಟೈಮ್ ತಿಳ್ಕೊಂಡು ಜೀವನವನ್ನು ನಡೆಸ್ಬೋದು. 18ನೇ ತಾರೀಕು ಫ್ರೀ ಕ್ಲಾಸ್ ಇದೆ, ಫಸ್ಟ್ ಬಂದು ಜಾಯ್ನ್ ಆಗಿ. ಒಳ್ಳೆಯದಾಗಲಿ. ಎಸ್ ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಜ್ಯೋತಿಷದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ.
ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.